ರಾಜ್ಯ ಕಾಂಗ್ರೆಸ್ನಲ್ಲಿನ ಬೆಳವಣಿಗೆಗೆ ಹೊಸ ತಿರುವು ಈಗ ಸಿಕ್ಕಿರುವಂತದ್ದು. ಕದನದ ಕ್ಲೈಮ್ಯಾಕ್ಸ್ ಗಳಿಗೆ ದಲಿತ ಲೀಡರ್ ಹೆಸರು ತಳಕು ಹಾಕಿಕೊಂಡಿದೆ. ಕದನದ ಕ್ಲೈಮ್ಯಾಕ್ಸ್ಗೆ ಈಗ ದಲಿತ ಲೀಡರ್ ಹೆಸರು ತಳಕು ಹಾಕಿಕೊಂಡಿದೆ. KH ಮುನಿಯಪ್ಪರನ್ನ DCM ಮಾಡಬೇಕು ಅಂತ ಈಗ ಫ್ಯಾನ್ಸ್ ಪಟ್ಟು ಹಿಡಿದಿರುವಂತದ್ದು. ಕರ್ನಾಟಕದಲ್ಲಿ ದಲಿತ CM ಕೂಗಂತೂ ಈಡೇರಲಿಲ್ಲ. ಅಟ್ಲೀಸ್ಟ್ DCM ಆದ್ರೂ ಆಗ್ಲಿ, ಆದ್ರೆ ಮುನಿಯಪ್ಪ ಅವರನ್ನ DCM ಆಗಿ ನೋಡುವ ಆಸೆ ಇದೆ. ಅಭಿಮಾನಿಗಳು ತಮ್ಮ ಆಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದ್ ಕಡೆ ಒಂದೇ ಕುಟುಂಬಕ್ಕೆ 2 ಹುದ್ದೆಗೆ ಈಗ ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು. ಒಂದೇ ಕುಟುಂಬದಲ್ಲಿ ಇಬ್ಬರಿಗೆ ದೊಡ್ಡ ಹುದ್ದೆ ಎಂಬ ಚರ್ಚೆ ಈಗ ಶುರುವಾಗ್ತಾ ಇದೆ. ಆದ್ರೆ ಪುತ್ರಿ ರಾಜಕೀಯ ಭವಿಷ್ಯಕ್ಕೆ ಸಚಿವ ಸ್ಥಾನ ಪದತ್ಯಾಗ ಮಾಡ್ತಾರ? ಸಚಿವ ಸ್ಥಾನ ತ್ಯಾಗಕ್ಕೂ ಸಿದ್ಧ ಎಂದ KH ಮುನಿಯಪ್ಪ. ರಾಜ್ಯದಲ್ಲಿನ ಇತ್ತೀಚಿನ ಬೆಳವಣಿಗೆಯಿಂದ ಈಗ ಹೈಕಮಾಂಡ್ಗೂ ಈಗ ಗೊಂದಲ ಆಗ್ತಾ ಇದೆ. ದಲಿತ ನಾಯಕತ್ವಕ್ಕೆ ಸಮರ್ಪಕ DCM ದಲಿತರ ಪಾಲಾದ್ರ ಮುನಿಯಪ್ಪ ಒಲಿಯೋದ್ ಕಷ್ಟ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿನ ಬೆಳವಣಿಗೆಗೆ ಈಗ ಹೊಸ ತಿರುವು ಸಿಗ್ತಾ ಇರುವಂತದ್ದು. ಕದನದ ಕ್ಲೈಮ್ಯಾಕ್ಸ್ಗೆ ದಲಿತ ಲೀಡರ್ ಹೆಸರು ಈಗ ಕೇಳಿ ಬರ್ತಾ ಇದೆ, ಮುನ್ನೆಲೆಗೆ ಬರ್ತಾ ಇದೆ. KH ಮುನಿಯಪ್ಪ ಅವರನ್ನ DCM ಆಗಿ ಮಾಡಬೇಕು ಅಂತ ಫ್ಯಾನ್ಸ್ಗಳು ಈಗ ಆಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ದಲಿತ CM ಕೂಗಂತೂ ಈಡೇರೋದಕ್ಕೆ ಆಗ್ತಾ ಇಲ್ಲ. ಅಟ್ಲೀಸ್ಟ್ DCM ಪಟ್ಟನಾದ್ರೂ ಸಿಗ್ಲಿ, ಆದ್ರೆ ಮುನಿಯಪ್ಪ ಅವರನ್ನ DCM ಆಗಿ ನೋಡಬೇಕು ಅನ್ನುವಂತಹ ಆಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದ್ ಕಡೆ ಒಂದೇ ಕುಟುಂಬಕ್ಕೆ 2 ಹುದ್ದೆಗೆ ಈಗ ವಿರೋಧ ಕೇಳಿ ಬರ್ತಾ ಇರುವಂತದ್ದು. ರಾಜ್ಯ ರಾಜಕಾರಣದಲ್ಲಿ ಒಂದೇ ಕುಟುಂಬದಲ್ಲಿ ಇಬ್ಬರಿಗೆ ದೊಡ್ಡ ಹುದ್ದೆ ಎಂಬ ಚರ್ಚೆ ಶುರುವಾಗ್ತಾ ಇದೆ. ಆದ್ರೆ ಪುತ್ರಿ ರಾಜಕೀಯ ಭವಿಷ್ಯಕ್ಕೆ ಸಚಿವ ಸ್ಥಾನ ಪದತ್ಯಾಗಕ್ಕೆ ಸಿದ್ಧರಾಗಿದ್ದಾರೆ KH ಮುನಿಯಪ್ಪ ಅಂತ ಹೇಳಲಾಗ್ತಾ ಇದೆ. ಸಚಿವ ಸ್ಥಾನ ತ್ಯಾಗಕ್ಕೂ ಈಗ ಸಿದ್ಧ ಅಂತ ಅವರು ಕೂಡ ಹೇಳಿದ್ರು KH ಮುನಿಯಪ್ಪ ಅವರು. ರಾಜ್ಯದಲ್ಲಿನ ಇತ್ತೀಚಿನ ಬೆಳವಣಿಗೆಯಿಂದ ಈಗ ಹೈಕಮಾಂಡ್ ಗೊಂದಲಕ್ಕೀಡಾಗ್ಬಿಟ್ಟಿದೆ. ದಲಿತ ನಾಯಕತ್ವಕ್ಕೆ ಸಮರ್ಪ ಪ್ರತಿನಿಧಿತ್ವ ಅಂತ ಹೇಳಲಾಗ್ತಾ ಇದೆ. ಸಮರ್ಪಕವಾಗಿದ್ರು ಅವರು ಅಂತ. DCM ದಲಿತರ ಪಾಲಾದ್ರೆ ಮುನಿಯಪ್ಪಗೆ ಒಲಿಯೋದು ಕಷ್ಟ ಆಗುತ್ತೆ. ರಾಜ್ಯ ಕಾಂಗ್ರೆಸ್ನಲ್ಲಿನ ಈಗ ಬೆಳವಣಿಗೆಗೆ ಮತ್ತೊಂದು ಹೊಸ ತಿರುವು ಸಿಗ್ತಾ ಇರುವಂತದ್ದು. ಕದನದ ಕ್ಲೈಮ್ಯಾಕ್ಸ್ಗೆ ಈಗ ದಲಿತ ಲೀಡರ್ ಹೆಸರು ತಳುಕು ಹಾಕಿಕೊಂಡಿದೆ. KH ಮುನಿಯಪ್ಪ ಅವರನ್ನ DCM ಆಗಿ ಮಾಡಿ ಅಂತ ಫ್ಯಾನ್ಸ್ ಅಭಿಮಾನಿಗಳು ಕೇಳ್ಕೊಳ್ತಾ ಇರುವಂತದ್ದು. KH ಮುನಿಯಪ್ಪ ಅವರು DCM ಆಗಬೇಕು. ಕರ್ನಾಟಕದಲ್ಲಿ ಈಗ ದಲಿತ CM ಕೂಗಂತೂ ಈಡೇರಲ್ಲ. ಆದ್ರೆ ಮುನಿಯಪ್ಪ ಅವರನ್ನ DCM ಆಗಿ ನೋಡುವ ಆಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಭಿಮಾನಿಗಳು, KH ಮುನಿಯಪ್ಪ ಅವರ ಅಭಿಮಾನಿಗಳು. ಮತ್ತೊಂದ್ ಕಡೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಒಂದೇ ಕುಟುಂಬಕ್ಕೆ 2 ಹುದ್ದೆಯನ್ನ ಕೊಟ್ಟಿದ್ದಾರೆ ಅಂತ ವಿರೋಧ ಕೇಳಿ ಬರ್ತಾ ಇದೆ. ಒಂದೇ ಕುಟುಂಬದಲ್ಲಿ ಇಬ್ಬರಿಗೆ ದೊಡ್ಡ ಹುದ್ದೆ ಅಂತ ಈಗ ಚರ್ಚೆ ಶುರುವಾಗ್ತಾ ಇರುವಂತದ್ದು. ಆದ್ರೆ ಪುತ್ರಿ ರಾಜಕೀಯ ಭವಿಷ್ಯಕ್ಕೆ ಈಗ ಸಚಿವ ಸ್ಥಾನದ ಪದತ್ಯಾಗಕ್ಕೆ ರೆಡಿ ಆಗಿದ್ದಾರೆ ಮುನಿಯಪ್ಪ ಅವರು. ಸಚಿವ ಸ್ಥಾನದ ತ್ಯಾಗಕ್ಕೂ ಈಗ ಸಿದ್ಧ ಅಂತ ಹೇಳಿದ್ರು KH ಮುನಿಯಪ್ಪ. ರಾಜ್ಯದಲ್ಲಿನ ಇತ್ತೀಚಿನ ಬೆಳವಣಿಗೆಯಿಂದ ಹೈಕಮಾಂಡ್ ಗೊಂದಲಕ್ಕೀಡಾಗ್ತಾ ಇದೆ. ದಲಿತ ನಾಯಕತ್ವಕ್ಕೆ ಸಮರ್ಪಕವಾಗಿ ಅವರೇ ಇರಬೇಕು ಅನ್ನುವಂತಹ ಒತ್ತಡ ಈಗ ಕೇಳಿ ಬರ್ತಾ ಇರುವಂತದ್ದು.